ಓಂ ನಮೋ ನಾರಾಯಣಾಯ. ಸಿಂಹ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಇನ್ನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನ ಈ ತಿಂಗಳು ತರಬಹುದು ಹಾಗೂ ಆತ್ಮವಿಶ್ವಾಸ ಮತ್ತು ಧೈರ್ಯ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ನಿಧಾನವಾದ ಪ್ರಗತಿ ಕಾಣಬಹುದು, ಆದರೆ ಲಾಭ ಖಚಿತ. ಯಾರೆಲ್ಲ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಿರ್ತೀರಾ ಅವ್ರಿಗೆಲ್ಲ ಶುಭ ಸಮಯ. ಹೂಡಿಕೆ ಏನಾದ್ರೂ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ತಿಂಗಳು ತುಂಬಾ ಒಳ್ಳೆ ಸಮಯ, ಆದ್ರೆ ಹೆಚ್ಚಿನ ರಿಸ್ಕ್ ನ ತಗೋಬೇಡಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಒಳ್ಳೆ ಸಮಯ, ಆದ್ರೆ ಅಹಂಕಾರನ ಕಮ್ಮಿ ಮಾಡ್ಕೊಳ್ಳಿ. ರವಿ ಕಜ 7ನೇ ಮನೆಯಲ್ಲಿರೋದ್ರಿಂದ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಪತ್ನಿ ಅಥವಾ ಪತಿಯಿಂದ ಪ್ರಾಪರ್ಟಿ ಏನಾದ್ರೂ ಸಿಗ್ಬೋದು. ನಿಮಗೆ ಆರೋಗ್ಯದಲ್ಲಿ ಹೃದಯ ಹಾಗೂ ಬೆನ್ನು ನೋವು ಸಮಸ್ಯೆ ಕಾಣಬಹುದು. ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಮಾಡಿ. ಏನೇ ಪೆಂಡಿಂಗ್ ಇರೋ ಕೆಲಸಗಳನ್ನ ನೀವು ಬುದ್ಧಿವಂತಿಕೆಯಿಂದ ಮಾಡ್ತೀರಾ. ಎಲ್ಲಾ ಕೆಲಸಗಳನ್ನು ಸಕ್ಸಸ್ ಮಾಡ್ತೀರಾ. ಈ ತಿಂಗಳು ಹೊಸ ಜನಗಳ ಪರಿಚಯ ಈ ತಿಂಗಳು ನಿಮ್ಗಾಗತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ತುಂಬಾ ಲಾಭಗಳಿದೆ. ಆದ್ರೆ ಎಲ್ಲಾ ವ್ಯವಹಾರಗಳ ಸೀಕ್ರೆಟ್ಸ್ ನ ಯಾರಿಗೂ ಹೇಳ್ಬೇಡಿ. ಇಷ್ಟು ವರ್ಷ ಕೆಲಸ ಮಾಡ್ದಿದ್ದವ್ರಿಗೆ ಈ ತಿಂಗಳು ಒಳ್ಳೆ ಸಮಯ ಅಂತ ಹೇಳ್ಬೋದು. ಏನೇ ಕಷ್ಟ ಬಂದ್ರೂ ಕೂಡ ಭಯ ಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ಮಾರ್ಚ್ 20ರ ನಂತರ ನಿಮಗೆ ಹಣಕಾಸಿನಲ್ಲಿ ತುಂಬಾ ಏಳಿಗೆ ಆಗತ್ತೆ ಹಾಗೂ ನಿಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ನಿಮ್ಮ ತಂದೆಗೆ ಏನಾದ್ರೂ ವಸ್ತ್ರನ ದಾನ ಮಾಡೋದ್ರಿಂದ ಹಾಗೂ 3 ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ 3 ಇಡ್ಗಾಯಿ ಹೊಡೆದಿದ್ದೇ ಆದ್ರೆ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ನಿವಾರಣೆ ಆಗತ್ತೆ.